ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಪಯಣ ನೂರಾರು ವರ್ಷ ಇತಿಹಾಸ ಇರುವಂಥ ಬೆಂಗಳೂರಿನ ಒಂದಷ್ಟು ದೇವಸ್ಥಾನಗಳು. ನೀವೀಗೇನು ನೋಡ್ತಾ ಇದ್ದೀರಾ, ಇದು ಪಂಚಲಿಂಗ ನಾಗೇಶ್ವರ ಸ್ವಾಮಿ ದೇವಸ್ಥಾನ. ಇದು ಬರೋದು ಬೆಂಗಳೂರಿನ ಬೇಗೂರು ಹತ್ರ. ಬೇಗೂರು ಲೇಕಿನ ಪಕ್ಕದಲ್ಲೇ ಈ ದೇವಸ್ಥಾನ ಬರುತ್ತೆ. ದೇವಸ್ಥಾನದ ಮೇಯ್ನ್ ಆರ್ಚ್ ಇದು. ಈ ಆರ್ಚಿಂದ ಒಳಗಡೆ ಹೋದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಆರ್ಚಿಂದ ಒಂದು 200 ಮೀಟರ್ಸ್ ಒಳಗಡೆ ಹೋದರೆ ನಾವು ದೇವಸ್ಥಾನನ ತಲುಪ್ತೀವಿ. ದೇವಸ್ಥಾನದ ಎಂಟ್ರೆನ್ಸಲ್ಲಿರುವಂಥ ದೊಡ್ಡ ಗೋಪುರ ಇದು. ದೇವಸ್ಥಾನದ ಬಲಗಡೆ ನಿಮಗೆ ಚಿಕ್ಕ ಗಣಪತಿ ವಿಗ್ರಹ ಸಿಗುತ್ತೆ. ತುಂಬ ದೊಡ್ಡ ಇತಿಹಾಸ ಇರುವಂಥ ಕ್ಷೇತ್ರ ಇದು. ಸೊ ಹಾಗಾಗಿ ನಮಗೆ ಒಳಗಡೆ ವಿಡಿಯೋ ಕವರ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಒಂದು ವೇಳೆ ನೀವು ವಿಡಿಯೋಗ್ರಫಿ ಮಾಡಬೇಕು ಒಳಗಡೆ ದೇವಸ್ಥಾನದ ಒಳಗಡೆ ಅಂತ ಹೇಳಿದ್ರೆ ಮಿನಿಮಮ್ 5000 ರೂಪೀಸ್ ಫೀಸ್ನ ಕಟ್ಬಿಟ್ಟು ಅಲ್ಲಿ ವಿಡಿಯೋಗ್ರಫಿ ಮಾಡಬೇಕಾಗುತ್ತೆ. ಎಡಗಡೆನೂ ಒಂದು ದೊಡ್ಡ ಗೋಪುರ ಕಾಣಿಸ್ತಾ ಇದೆ. ಅಲ್ಲಿಂದನೂ ನಾವು ದೇವಸ್ಥಾನದ ಒಳಗಡೆ ಬರ್ಬೋದು. ಅಲ್ಲಿ ಇನ್ನೂ ಒಂದಷ್ಟು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಒಳಗಡೆ ಬಹಳ ವಿಶಾಲವಾಗಿತ್ತು ಆ್ಯಂಡ್ ಮೋರ್ ಓವರ್ ಪಾಸಿಟಿವ್ ವೈಬ್ಸ್ ಇರುವಂಥ ಜಾಗ ಅಂತ ನನಗನ್ನಿಸ್ತು. ಇನ್ನು ದೇವಸ್ಥಾನದ ಪಕ್ಕದಲ್ಲಿ ಬೇಗೂರು ಲೇಕ್ನ ನೀವು ನೋಡ್ಬೋದು.
ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡಲಿಕ್ಕೆ ಅಂತ ವಾಕಿಂಗ್ ಪಾತ್ ಕೂಡ ಮಾಡಿದ್ದಾರೆ. ಇದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ಹುಳಿಮಾವು ಕೇವ್ ಟೆಂಪಲ್ಗೆ. ಸೊ ಇದನ್ನು ರಾಮಲಿಂಗೇಶ್ವರ ಗುಹಾಂತರ ದೇವಸ್ಥಾನ ಅಂತಲೂ ಕರೀತಾರೆ. ಇದು ಎಲ್ಲಿ ಬರುತ್ತೆ ಅಂತ ಹೇಳೋದಾದರೆ ಹುಳಿಮಾವು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ. ಇದು ಅಷ್ಟೇ ದೊಡ್ಡ ಇತಿಹಾಸ ಇರುವಂಥ ಒಂದು ಸ್ಥಳ. ಒಳಗಡೆ ಹೋಗ್ತಾ ಗೋಡೆ ಮೇಲೆ ನಿಮಗೆ ತುಂಬ ಚೆನ್ನಾಗಿ ಚಿತ್ರಗಳನ್ನು ಮಾಡಿದ್ರು. ಸೀತಾ, ರಾಮ, ಆಂಜನೇಯ ಸ್ವಾಮಿ, ಶಿವ, ಪಾರ್ವತಿ ನೋಡಲಿಕ್ಕೆ ಬಹಳ ಖುಷಿ ಅನಿಸ್ತಾ ಇತ್ತು. ಒಂದು ಪಾಸಿಟಿವ್ ವೈಬ್ನ ಕ್ರಿಯೇಟ್ ಮಾಡ್ತಾ ಇತ್ತು. ಒಂದು ದೊಡ್ಡ ಬಂಡೆ ಕೆಳಗಡೆ ಈ ದೇವಸ್ಥಾನ ಇದೆ. ಇದೇ ಒಂದು ಅದ್ಭುತ ಅಂತ ನನಗನ್ಸುತ್ತೆ. ಒಳಗಡೆ ಬಂದರೆ ನಿಮಗೆ ಮೊದಲು ಸಿಗೋದು ಶಿವಲಿಂಗ, ಅದರ ಎದುರುಗಡೆನೇ ನಂದಿ ಇದೆ, ಮಧ್ಯದಲ್ಲಿ ವಿಘ್ನೇಶ್ವರ ಗಣಪತಿ, ಅದರ ಪಕ್ಕದಲ್ಲೇ ರಾಮ, ಲಕ್ಷ್ಮಣ, ಸೀತೆ ಇರುವಂಥದ್ದು. ದೇವಸ್ಥಾನದಿಂದ ಹೊರಗಡೆ ಬಂದಾಗ ಬಲಗಡೆ ನಿಮಗೆ ಗಣಪತಿ ಹಾಗೂ ನವಗ್ರಹ ಇರುವಂಥ ಒಂದು ಜಾಗ ಸಿಗುತ್ತೆ. ಧ್ಯಾನ ಮಾಡಲಿಕ್ಕೆ ಬಹಳ ಸೊಗಸಾಗಿರ್ತಕ್ಕಂಥ ಜಾಗ. ಇದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ವಸಂತಪುರಕ್ಕೆ. ಹೌದು, ಮಾರಿಕಣ್ಣು ಹೋರಿಮ್ಯಾಗೆ ಸಾಂಗ್ ಶೂಟಿಂಗ್ ನಡೆದಿರೋದು ಇದೇ ಜಾಗದಲ್ಲಿ. ಇದು ವಸಂತ ವಲ್ಲಭ ಸ್ವಾಮಿ ದೇವಸ್ಥಾನ ಇರೋದು ವಸಂತಪುರದಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ವಸಂತ ವಲ್ಲಭ ಸ್ವಾಮಿ, ಮಾರಮ್ಮ ದೇವಿ, ಭವಾನಿ ಶಂಕರ ಹಾಗೂ ಆಂಜನೇಯ ಸ್ವಾಮಿ ಈ 4 ದೇವಸ್ಥಾನಗಳು ಸಿಗುತ್ತೆ.